ಭಾರತೀಯ ಸಂಸ್ಕೃತಿಯಲ್ಲಿ ದ್ವಾರಕಾ ನಗರವು ಒಂದು ದೈವೀಯ ಚಿಹ್ನೆಯಾಗಿ ನಿಲ್ಲುತ್ತದೆ. ಸಂಸ್ಕೃತದಲ್ಲಿ ದ್ವಾರ ಎಂದರೆ ಬಾಗಿಲು ಮತ್ತು ಕ ಎಂದರೆ ಬ್ರಹ್ಮನ ಸಂಕೇತ. ಹೀಗಾಗಿ ದ್ವಾರಕಾ ಎಂದರೆ ಸ್ವರ್ಗದ ಬಾಗಿಲು ಎಂದು ಅರ್ಥ. ಇದು ಕೇವಲ ಒಂದು ನಗರವಲ್ಲ, ಇದು ಶ್ರೀಕೃಷ್ಣನ ರಾಜಧಾನಿ, ಮಹಾಭಾರತದ ಮಹಾಕಾವ್ಯದ ಭಾಗ ಮತ್ತು ಹಿಂದೂ ಧರ್ಮದ 4 ಧಾಮಗಳಲ್ಲಿ ಚಾರ್ ಧಾಮ್ ಒಂದು. ಗುಜರಾತ್ನ ಪಶ್ಚಿಮ ಕಡಲತೀರದಲ್ಲಿ ನೆಲೆಸಿರುವ ಈ ನಗರದ ಇತಿಹಾಸವು ಪುರಾಣಗಳ ದಂತಕಥೆಗಳಿಂದ ಪ್ರಾರಂಭವಾಗಿ ಪುರಾತತ್ವಶಾಸ್ತ್ರದ ಸಾಕ್ಷ್ಯಗಳೊಂದಿಗೆ ಸನ್ನಾದಗೊಂಡಿದೆ. ಸುಮಾರು 5000 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮುಳುಗಿದ ಈ ನಗರದ ರಹಸ್ಯಗಳು ಇಂದಿಗೂ ಇತಿಹಾಸಕಾರರು, ವಿಜ್ಞಾನಿಗಳು ಮತ್ತು ಭಕ್ತರನ್ನು ಆಕರ್ಷಿಸುತ್ತಿವೆ. ಈ ವಿಡಿಯೋದಲ್ಲಿ ದ್ವಾರಕಾವನ್ನು ವಿವರವಾಗಿ ವಿವರಿಸಲಾಗಿದೆ. ಪುರಾಣಗಳಲ್ಲಿ ದ್ವಾರಕಾ, ಹಿಂದೂ ಪುರಾಣಗಳಲ್ಲಿ ದ್ವಾರಕಾ ಶ್ರೀಕೃಷ್ಣನೊಂದಿಗೆ ದಟ್ಟವಾಗಿ ಸಂಬಂಧಿಸಿದೆ. ಮಹಾಭಾರತ, ಭಾಗವತ ಪುರಾಣ, ಹರಿವಂಶ, ಸ್ಕಂದ ಪುರಾಣ ಮತ್ತು ವಿಷ್ಣು ಪುರಾಣಗಳಲ್ಲಿ ಇದರ ವಿವರಣೆಯಿದೆ. ಶ್ರೀಕೃಷ್ಣನು ಮಥುರಾದ ಕಂಸನನ್ನು ಸಂಹಾರ ಮಾಡಿದ ನಂತರ ಮಗಧದ ರಾಜ ಜರಾಸಂಧನ ದಾಳಿಗಳಿಂದ ತಪ್ಪಿಸಿಕೊಳ್ಳಲು ಯಾದವರೊಂದಿಗೆ ದ್ವಾರಕೆಗೆ ಸ್ಥಳಾಂತರಗೊಂಡನು. ಈ ಸ್ಥಳವು ಮೊದಲು ಕುಶಸ್ಥಲಿ ಎಂದು ಕರೆಯಲ್ಪಟ್ಟಿತು, ಆದರೆ ಕೃಷ್ಣನು ಸಮುದ್ರ ದೇವತೆಯಿಂದ 12 ಯೋಜನೆಗಳ ಸುಮಾರು 96 ಚದರ ಕಿಲೋಮೀಟರ್ ಭೂಮಿಯನ್ನು ಕೇಳಿ ಅದನ್ನು ರಾಮಚಂದ್ರನ ಸೂಕ್ಷ್ಮರೂಪದ ಸಹಾಯದಿಂದ ನಿರ್ಮಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ದ್ವಾರಕಾ ಒಂದು ಭವ್ಯ ನಗರವಾಗಿ ವರ್ಣಿಸಲ್ಪಟ್ಟಿದೆ. ಚತುಷ್ಟಕ ರೂಪದಲ್ಲಿ, ಚದರ ಆಕಾರದಲ್ಲಿ, ಎತ್ತರದ ಗೋಡೆಗಳು, ಕೋಟೆಗಳು, ಅರಮನೆಗಳು, ದೇವಾಲಯಗಳು ಮತ್ತು ವಿಶಾಲವಾದ ರಸ್ತೆಗಳೊಂದಿಗೆ. ಇದು ಯಾದವರ ಸಾಮ್ರಾಜ್ಯದ ರಾಜಧಾನಿಯಾಗಿ ಕೃಷ್ಣನ ನೇತೃತ್ವದಲ್ಲಿ ಸಮೃದ್ಧಿ ಸಾಧಿಸಿತು. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ದ್ವಾರಕಾದ ರಕ್ಷಣೆಯ ಬಗ್ಗೆ ಉಲ್ಲೇಖಿಸುತ್ತಾನೆ. ಆದರೆ ಮಹಾಭಾರತ ಯುದ್ಧದ ನಂತರ ಕ್ರಿಸ್ತಪೂರ್ವ 3138 ಕೃಷ್ಣನ ಮರಣದೊಂದಿಗೆ ಯಾದವರ ನಡುವೆ ಒಂಟಿಗೊಳಿಸುವಿಕೆಯಿಂದ, ಗಾಂಧಾರಿಯ ಶಾಪದಂತಹ ಕಾರಣಗಳಿಂದ ನಗರವು ಸಮುದ್ರದಲ್ಲಿ ಮುಳುಗಿಹೋಯಿತು. ಅರ್ಜುನನು ಯಾದವ ಮಹಿಳೆಯರನ್ನು ರಕ್ಷಿಸಿ ಹಸ್ತಿನಾಪುರಕ್ಕೆ ಕರೆತಂದನು ಎಂದು ಮಹಾಭಾರತ ಹೇಳುತ್ತದೆ. ಈ ಪುರಾಣಗಳು ದ್ವಾರಕಾವನ್ನು ಮೋಕ್ಷಪುರಿ ಅಥವಾ ದ್ವಾರಕಾವತಿ ಎಂದು ಕರೆಯುತ್ತವೆ. ಇದು ಸಪ್ತಪುರಿ 7 ಪವಿತ್ರ ನಗರಗಳಲ್ಲಿ ಒಂದು. ಅಯೋಧ್ಯೆ, ಮಥುರಾ, ಹರಿದ್ವಾರ, ಕಾಶಿ, ಕಾಂಚಿ, ಉಜ್ಜಯಿನಿ ಮತ್ತು ದ್ವಾರಕಾ. ಇದರ ಮೂಲಕ ದ್ವಾರಕಾ ಕೇವಲ ಐತಿಹಾಸಿಕವಲ್ಲ, ಆಧ್ಯಾತ್ಮಿಕವಾಗಿಯೂ ಮಹತ್ವದ್ದಾಗಿದೆ. ಇತಿಹಾಸದಲ್ಲಿ ದ್ವಾರಕಾ, ಪುರಾತತ್ವ ಸಾಕ್ಷ್ಯಗಳು, ಪುರಾಣಗಳು ಕಾಲ್ಪನಿಕವೆಂದು ಭಾವಿಸಲಾಗಿದ್ದರೂ ಪುರಾತತ್ವಶಾಸ್ತ್ರವು ದ್ವಾರಕಾವನ್ನು ನಿಜವಾಗಿಸಿದೆ. 1983 ರಿಂದ 1990 ರವರೆಗೆ ಭಾರತೀಯ ರಾಷ್ಟ್ರೀಯ ಸಮುದ್ರಶಾಸ್ತ್ರ ಸಂಸ್ಥೆಯ ಮಾರಿನ್ ಆರ್ಕಿಯಾಲಜಿ ಯೂನಿಟ್ನಲ್ಲಿ ನಡೆದ ನೀರಡಿ ಉತ್ಖನನಗಳು ಅದ್ಭುತ ಸಾಕ್ಷ್ಯಗಳನ್ನು ಬಿಚ್ಚಿಟ್ಟಿವೆ. ಗುಜರಾತ್ನ ದ್ವಾರಕಾ ಮತ್ತು ಬೆಟ್ ದ್ವಾರಕಾ ಸಮೀಪದ ಅರಬ್ಬಿ ಸಮುದ್ರದಲ್ಲಿ 30 ರಿಂದ 40 ಮೀಟರ್ ಆಳದಲ್ಲಿ ಕಂಡುಬಂದ ಗೋಡೆಗಳು, ಕೋಟೆಗಳು, ಆಧಾರ ಸ್ತಂಭಗಳು, ನಾವಿಕಾ ಅಂಕರ್ಗಳು ಮತ್ತು ಮಣ್ಣಿನ ಗೋಡೆಗಳು ದ್ವಾರಕಾದ ಅಸ್ತಿತ್ವವನ್ನು ದೃಢಪಡಿಸುತ್ತವೆ. ಈ ರಚನೆಗಳು ಕ್ರಿಸ್ತಪೂರ್ವ 1500 ರಿಂದ 3000 ಅವಧಿಯವು ಎಂದು ದೃಢಪಡಿಸಲಾಗಿದೆ. ಇದು ಮಧ್ಯ ಭಾರತೀಯ ರಾಜ್ಯಗಳ ಕಾಲಕ್ಕೆ ಸಂಬಂಧಿಸಿದೆ. ಕೆಲವು ಅಧ್ಯಯನಗಳು ಉದಾ ಗೋಮತಿ ನದಿಯ ತೀರದ ಉತ್ಖನನ ಇದನ್ನು ಕ್ರಿಸ್ತಪೂರ್ವ 7500ಕ್ಕೂ ಹಿಂದಿನದೆಂದು ಸೂಚಿಸುತ್ತವೆ. ಇದು ದ್ವಾಪರ ಯುಗಕ್ಕೆ ಹೊಂದಿಕೊಳ್ಳುತ್ತದೆ. ಸಮುದ್ರ ಆಹರಣ, ಕೋಸ್ಟಲ್ ಎರೋಷನ್ ಅಥವಾ ಭೂಕಂಪಗಳು ನಗರದ ನಾಶಕ್ಕೆ ಕಾರಣವಾದವು ಎಂದು ವಿಜ್ಞಾನಿಗಳು ಭಾವಿಸುತ್ತಾರೆ. 20ನೇ ಶತಮಾನದಲ್ಲಿ ಆರಂಭವಾದ ಉತ್ಖನನಗಳು ಸಹ ಇದನ್ನು ಬೆಂಬಲಿಸುತ್ತವೆ. ಇಂದಿನ ದ್ವಾರಕಾ ಜಿಲ್ಲೆ ದೇವಭೂಮಿ ದ್ವಾರಕಾ ಯಲ್ಲಿ ಈ ಐತಿಹಾಸಿಕತೆಯು ಇನ್ನೂ ಬದುಕುತ್ತದೆ. ಇದು ಗುಜರಾತ್ನ ಮೊದಲ ರಾಜಧಾನಿಯಾಗಿದ್ದು ಆರ್ಯರ ಕಾಲದಿಂದಲೇ ಪುರಾಣಿಕ್ ಕಾಲ ಇಲ್ಲಿ ವಾಸವಾಗಿತ್ತು. ಯಾದವರು ಮಥುರಾದಿಂದ ಬಂದು ಇಲ್ಲಿಯ ರಾಜ್ಯವನ್ನು ಸ್ಥಾಪಿಸಿದರು. ದ್ವಾರಕಾದ ಮುಳುಗುವಿಕೆ, ರಹಸ್ಯ ಮತ್ತು ವೈಜ್ಞಾನಿಕ ವಿವರಣೆ. ಪುರಾಣಗಳ ಪ್ರಕಾರ ಕೃಷ್ಣನ ಮರಣದ ನಂತರ ದ್ವಾರಕಾ ಸಮುದ್ರದ ಅಲೆಗಳಿಗೆ ಸಿಕ್ಕಿತು. ಭಗವತ ಪುರಾಣದಲ್ಲಿ ಸಮುದ್ರನು ಕೃಷ್ಣನಿಗೆ ಕೊಟ್ಟ ಭೂಮಿಯನ್ನು ಮರಳಿ ಕೇಳಿದನು ಎಂದು ಹೇಳಲಾಗಿದೆ. ಆದರೆ ವೈಜ್ಞಾನಿಕವಾಗಿ ಐಸ್ ಏಜ್ನ ಕೊನೆಯಲ್ಲಿ ಹಿಮ ಕರಗುವಿಕೆಯಿಂದ ಸಮುದ್ರ ಮಟ್ಟ ಏರಿಕೊಂಡು ನಗರವು ಮುಳುಗಿಹೋಯಿತು ಎಂದು ಸಂಶೋಧನೆಗಳು ಸೂಚಿಸುತ್ತವೆ. ಗುಜರಾತ್ನ ಖಂಬಾಟ್ನ ಕೊಳದಲ್ಲಿ ಕಂಡುಬಂದ ಅವಶೇಷಗಳು ಇದನ್ನು ದೃಢಪಡಿಸುತ್ತವೆ. ಇಂದು ಸಮುದ್ರದ 150 ಅಡಿ ಆಳದಲ್ಲಿ ದ್ವಾರಕಾದ ಗೋಡೆಗಳು ಮತ್ತು ರಚನೆಗಳು ಕಾಣುತ್ತವೆ. ಪ್ರಧಾನಿ ನರೇಂದ್ರ ಮೋದಿ 2024ರಲ್ಲಿ ದ್ವಾರಕಾ ದರ್ಶನ್ಗಾಗಿ ನೀರಡಿಯಲ್ಲಿ ಭೇಟಿ ನೀಡಿ ಇದರ ಮಹತ್ವವನ್ನು ಒತ್ತಿ ಹೇಳಿದರು. ಈ ರಹಸ್ಯವು ಮಹಾಭಾರತವನ್ನು ಕಾಲ್ಪನಿಕದಿಂದ ಇತಿಹಾಸಕ್ಕೆ ಬದಲಾಯಿಸಿದೆ. ಧಾರ್ಮಿಕ ಮಹತ್ವ, ಚಾರ್ ಧಾಮ್ ಮತ್ತು ದೇವಾಲಯಗಳು. ದ್ವಾರಕಾ ಹಿಂದೂಗಳಿಗೆ ಪವಿತ್ರ ತೀರ್ಥಕ್ಷೇತ್ರ. ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ 4 ಧಾಮಗಳಲ್ಲಿ ಬದ್ರಿನಾಥ್, ರಾಮೇಶ್ವರಂ, ಪುರಿ, ದ್ವಾರಕಾ. ಇದು ಪಶ್ಚಿಮ ಧಾಮ. ದ್ವಾರಕಾಧೀಶ ದೇವಾಲಯವು ಕೃಷ್ಣನಿಗೆ ಸಮರ್ಪಿತವಾಗಿದ್ದು 2500 ವರ್ಷಗಳ ಹಳೆಯದು. ಮಮ್ಮುದ್ ಬೆಗಡ ಆಕ್ರಮಣದಲ್ಲಿ ನಾಶಗೊಂಡ ನಂತರ 16ನೇ ಶತಮಾನದಲ್ಲಿ ಪುನರುನಿರ್ಮಾಣಗೊಂಡಿತು. ಇದರಲ್ಲಿ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ ದೇವಿಯರ ದೇವಾಲಯಗಳಿವೆ. ಬೆಟ್ ದ್ವಾರಕಾ ಅರಬ್ಬಿ ಸಮುದ್ರದ ದ್ವೀಪ ಎಲ್ಲಿ ಕೃಷ್ಣನ ಮೊದಲ ನಿವಾಸವಿತ್ತು.
ನಾಗೇಶ್ವರ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಇಲ್ಲಿಯೇ ಇದೆ. ದ್ವಾರಕಾ ಪೀಠ ಶಾರದಾ ಮಠ ಆದಿಶಂಕರರ ಸ್ಥಾಪನೆಯಾಗಿದ್ದು ಸಾಮವೇದಕ್ಕೆ ಪ್ರಾಧಾನ್ಯ ನೀಡುತ್ತದೆ. ಇದು ವೈಷ್ಣವರಿಗೆ ವಿಶೇಷ. ಆಧುನಿಕ ದ್ವಾರಕಾ ಟೂರಿಸಂ ಮತ್ತು ಸಂಸ್ಕೃತಿ. ಇಂದಿನ ದ್ವಾರಕಾ ಗುಜರಾತ್ನ ಜಾಮ್ನಗರ ಜಿಲ್ಲೆಯಲ್ಲಿದ್ದು ದೇವಭೂಮಿ ದ್ವಾರಕಾ ಜಿಲ್ಲೆಯ ಭಾಗ. ಇಲ್ಲಿಯ ತೀರ್ಥಯಾತ್ರೆಗೆ ಲಕ್ಷಾಂತರ ಭಕ್ತರು ಬರುತ್ತಾರೆ. ಗೋಮತಿ ನದಿ, ಓಖಾ ಬಂದರು ಮತ್ತು ಬೆಟ್ ದ್ವಾರಕಾ ದ್ವೀಪಗಳು ಆಕರ್ಷಣೆಗಳು. ದ್ವಾರಕಾಧೀಶ ಉತ್ಸವಗಳು, ಜನ್ಮಾಷ್ಟಮಿ ಭಕ್ತರನ್ನು ಆಕರ್ಷಿಸುತ್ತವೆ. ಆದರೆ ಸಮುದ್ರ ಮಟ್ಟ ಏರಿಕೆಯಿಂದ ಇಂದಿನ ನಗರಕ್ಕೂ ಅಪಾಯವಿದೆ. ದ್ವಾರಕಾ ಕೇವಲ ಒಂದು ನಗರವಲ್ಲ, ಇದು ಭಾರತೀಯ ಇತಿಹಾಸ, ಪುರಾಣ ಮತ್ತು ಆಧ್ಯಾತ್ಮಿಕತೆಯ ಸಂಗಮ. ಶ್ರೀಕೃಷ್ಣನ ದೈವೀಯ ರೂಪದೊಂದಿಗೆ ಸಂಬಂಧಿಸಿದ ಈ ನಗರದ ರಹಸ್ಯಗಳು ಇಂದಿಗೂ ಬಿಡುಗಡೆಯಾಗಿಲ್ಲ. ಪುರಾತತ್ವ ಸಾಕ್ಷ್ಯಗಳು ಪುರಾಣಗಳನ್ನು ನಿಜವಾಗಿಸಿದಂತೆ ದ್ವಾರಕಾ ನಮಗೆ ಭಗವದ್ಗೀತೆಯ ಸಂದೇಶವನ್ನು ನೆನಪಿಸುತ್ತದೆ. ಯೋಗಕ್ಷೇಮಂ ವಹಾಮ್ಯಹಂ, ನಾನು ಭಕ್ತರ ರಕ್ಷಣೆ ಮಾಡುತ್ತೇನೆ. ಪ್ರತಿಯೊಬ್ಬ ಹಿಂದೂ ಜೀವಿತದಲ್ಲಿ ಒಮ್ಮೆ ದ್ವಾರಕೆಗೆ ಭೇಟಿ ನೀಡಿ ಈ ದೈವೀಯ ಶಕ್ತಿಯನ್ನು ಅನುಭವಿಸಬೇಕು. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.